ಈ ಬಡ್ಜೆಟ್ ಅನ್ನ ನೋಡ್ತಾ ಇದ್ರೆ ನಮ್ಮ ಬಹಳ ಮಂತ್ರಿಗಳೆಲ್ಲ ಕೂತವ್ರಿದು. ನನ್ಗನ್ಸುತ್ತೆ ಇದು ಒಂಥರ ಜಮೀರ್ ಬಡ್ಜೆಟ್ ಅಂತ ಅನ್ಸುತ್ತೆ. ಜಾರ್ಜ್ ಅವ್ರದ್ದು ಅಲ್ಲ ಇದು, ರಾಮಲಿಂಗಾರೆಡ್ಡಿ ಅವ್ರದ್ದು ಅಲ್ಲ, ದಿನೇಶ್ದಂತೂ ಅಲ್ಲೇ ಅಲ್ಲ. ಇದೊಂಥರ ಜಮೀರ್ ಬಡ್ಜೆಟ್. ಅದಕ್ಕೆ ಅರ್ಧ ಹೆಂಗೆ ಅರ್ಧ. ಅದರಿಂದ ನಾನು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗಗಳಿಗೆ ನೀಡಿದ ಅನುದಾನ ಬಗ್ಗೆ ನನ್ನ ಹತ್ರ ಇದೆ ದಾಖಲೆ. ಬೇರೆ ಮಾತಾಡಿ. ನಾನು ಪ್ರಾರಂಭದಲ್ಲಿ ಆರೋಗ್ಯ ಇಲಾಖೆ ಬೇಕಾದ್ರೆ ಮಾತಾಡಿ, ಹೇಳ್ತೀನಿ. ಪ್ರಾರಂಭದಲ್ಲಿ 95% ಮಾತಾಡಿದ್ದು ಅದನ್ನೇ. ಯಾವ ಪ್ರಕಾರ 95% ಅದೇ ಮಾತಾಡಿದ್ದೀನಿ ನಾನು. ಮುಗಿಸಿ. ಆರೋಗ್ಯ ಇಲಾಖೆ ಬಗ್ಗೆ ಹೇಳ್ತೀನಿ. ಅದರಿಂದ ನನಗೆ ಯಾಕೆ ಪರಿಶಿಷ್ಟ ಜಾತಿ ಮತ್ತು ಸಮಾಜ ಕಲ್ಯಾಣ 3817 ಕೋಟಿ 2022-23 ಬಜೆಟ್ ಅಲ್ಲಿ ಪರಿಶಿಷ್ಟ ಜಾತಿ ಕಲ್ಯಾಣಕ್ಕೆ 3817 ಕೋಟಿ, 2023-24ರಲ್ಲಿ 4300 ಕೋಟಿ ಆಗಿದೆ, 2020-24ರಲ್ಲಿ 5125 ಕೋಟಿ ಆಗಿದೆ. ಇವೆಲ್ಲದಕ್ಕೂ ಹೋಲಿಸಿದ್ರೆ 134% ಜಾಸ್ತಿ ಆಗಿದೆ. ಆ ಇಲಾಖೆಗೆ 134% ಜಾಸ್ತಿ ಕೊಟ್ಟಿದ್ದೀರಿ. ಅದೇ ರೀತಿ ಹಿಂದುಳಿದ ವರ್ಗ ಕಲ್ಯಾಣಕ್ಕೂ ಕೂಡ 2371 ಕೋಟಿ ಇದ್ದಿದ್ದು 22-23ರಲ್ಲಿ, 24-25ರಲ್ಲಿ ಅದು 3489 ಕೋಟಿ ಆಗಿದೆ, 147% ಆಗಿದೆ. ಇವೆರಡಕ್ಕೂ ತಿರ್ಗಿ ಅಲ್ಲೇ ಬರ್ತೀರಾ ಅಂತ ಹೇಳ್ತೀರಾ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ 1495 ಕೋಟಿ, 1495 ಕೋಟಿ, ಈಗ 3000 ಕೋಟಿ, 200% ಗ್ರೋತ್ ಆಗಿದೆ. ಈಗ SC 200% ಗ್ರೋತ್ ಆಗಿದೆ. 39,000 ಕೊಟ್ಟಿದ್ದೀವಿ. ಅವ್ರು SC ST ಅವ್ರು ಯಾವ ಧರ್ಮಕ್ಕೆ ಸೇರ್ತಾರೆ ಬಹುತೇಕ? ಅದರಿಂದ ಯಾರಿಗೆ ಕೊಟ್ರೆ ಕೇಳು. ಎಷ್ಟಿತ್ತು, ಆಮೇಲೆ ಹಿಂದುಳಿದ ವರ್ಗಕ್ಕೆ ನಿಮ್ ಕಾಲದಲ್ಲಿ ಆಗಿತ್ತು. ಹಿಂದುಳಿದವರು ಯಾವ ಧರ್ಮಕ್ಕೆ ಸೇರ್ತಾರೆ? SC ST ಯಾವ ಧರ್ಮಕ್ಕೆ ಸೇರ್ತಾರೆ? 11,500 ಕೋಟಿ ಸುಮ್ಮನೆ ಯಾವ್ದೋ ಒಂದು 100 ಕೋಟಿ 500 ಕೋಟಿ ತಗೊಂಡು ಹಿಂದೂ ವರ್ಸಸ್ ಮುಸ್ಲಿಂ ಮಾಡಬೇಕು, ಬೇರೆ ಏನೂ ಇಲ್ಲ ಅಲ್ಲ ನಿಮ್ಮಲ್ಲಿ. 11,000 SCPT ನಿಮ್ ಕಾಲದಲ್ಲಿ ಹೆಂಗ SCP ಸುಮ್ಮನೆ ದಾರಿ ತಪ್ಪಿಸ್ಬೇಡಿ. 10,000 ಕೋಟಿ SCPT SP ಅನುದಾನವನ್ನ ನಾವು 17ನಲ್ಲಿ ಡೈವರ್ಟ್ ಮಾಡಿದ್ರೆ ನಿಜ ಅಂದ್ಬಿಟ್ಟು ಆನ್ ರೆಕಾರ್ಡ್ ಹೇಳಿದ್ದಾರೆ. 130 ಕೋಟಿ ರೂಪಾಯಿ ಗಂಗಾ ಕಲ್ಯಾಣದಲ್ಲಿ ಹಗರಣ ಆಗಿರೋದಕ್ಕೆ 3.5 ವರ್ಷದಲ್ಲಿ ಒಂದು ಕೊಳವೆ ಬಾವಿ ಕೊಡ್ಸಿಕ್ ಆಗಿಲ್ಲ. 11,000 ಕೋಟಿ ರೂಪಾಯಿ ನೀವು 11,000 ಕೋಟಿ ರೂಪಾಯಿ ಗ್ಯಾರಂಟಿ ಮಾಡ್ತಿರಲ್ಲ. ತೋರಿಸಿ ಸರ್, ಎಷ್ಟು ಜನರ ಹಣವನ್ನು ಗ್ಯಾರಂಟಿ ಕಂಪ್ಲೇಂಟ್ ಮಾಡಲಿ. ಪ್ರಿಯಾಂಕ್ ಹೇಳಿ ಸರ್, ಪದೇ ಪದೇ ಹಿಂದೂ ಮುಸ್ಲಿಂ ಅಷ್ಟೇ ಇರಿಗೆ ಬರೋದು. ಬೇರೆ ಸಬ್ಜೆಕ್ಟ್ ಈಗ ಮಾತಾಡಕ್ ರೆಡಿ ಇಲ್ಲ. ಪ್ರಿಯಾಂಕ್ ಅವರ ಬೇರೆ ಸಬ್ಜೆಕ್ಟ್ ಕಂಟಿನ್ಯೂ. ಸನ್ಮಾನ್ಯ ಅಧ್ಯಕ್ಷರೇ, ಸಬ್ಜೆಕ್ಟ್ ಏನೇ ಇರ್ಬೋದು, ಮತ್ತೆ ವಾಪಸ್ ಮೂಲ ಅದಕ್ಕೆ ಬರ್ತೀರಾ ನೀವು. ಅದು ಒಂದು ಫನಲ್ ತರ ನೀವು ಮತ್ತೆ ಬಂದು ನೀವು ಅಲ್ಲೇ ಹೋಗ್ತಿರಲ್ಲ, ನಾವೆಲ್ಲೂ ಹೋಗ್ತಾ ಇಲ್ಲ. ನೀವು ಅದೇ ಶಾದಿ ಭಾಗ್ಯ, ಅದೇ ಟಿಪ್ಪು, ಅಲ್ಲೇ ಹೋಗ್ತಿರಲ್ಲ. ನೀವು ಬಗ್ಗೆ ಚರ್ಚೆ ಮಾಡಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ, RDPR ಬಗ್ಗೆ ಚರ್ಚೆ ಮಾಡಿ. ನಾವು ಹಿಂದೂ ಮುಸ್ಲಿಂ ಆದ್ರೆ ನೀವು ಬರೇ ಮಾಡಿ ಸರ್. ದೇಶದಲ್ಲಿ ಏನಾಯ್ತು ಚರ್ಚೆ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಕೇಂದ್ರ ಸರ್ಕಾರ ಪ್ರಿಯಾಂಕ್ ಅವರೇ, ಅಲ್ಪಸಂಖ್ಯಾತರ ಬಜೆಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದು ಅದನ್ನ ತೀರಾ ಕಡಿಮೆ ಮಾಡಿದವ್ರು ಯಾರು? ಇವರು ಮಾಡಿದ್ರು. ನಾವು ಮತ್ತೆ ವಾಪಸ್ ತಗೊಂಡ್ ಬರ್ತಾ ಇದೀವಿ. ನಾವೇನ್ ಜಾಸ್ತಿ ಮಾಡಕ್ ಹೋಗಿಲ್ಲ. ಏನಿದ್ದದನ್ನ ನೀವು ಏನು ಉದ್ದೇಶಪೂರ್ವಕವಾಗಿ ಅಲ್ಪಸಂಖ್ಯಾತರಿಗೆ ಸಹಾಯ ಆಗಬಾರ್ದು ಅಂತ ಹೇಳಿ ರಾಜಕೀಯ ಮಾಡೋದಕ್ಕೋಸ್ಕರ ಎಲ್ಲ ಅನುದಾನ ಕಡಿಮೆ ಮಾಡಿದ್ವಿ ನೀವು. ನಾವು ಮತ್ತೆ ವಾಪಸ್ ಎಲ್ಲಿದೆ ನಿಮ್ ಸರ್ಕಾರ?
ಸಬ್ಕಾ ಸಾಥ್ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರ ನೀವು ಮನಸ್ಸನ್ನ ಗೆಲ್ಬೇಕು. ಅವಾಗ್ಲೇ ಸಬ್ಕಾ ಸಾಥ್ ಅಂತ ಹೇಳ್ತಕ್ಕಂತ ನೈತಿಕತೆ ನಿಮ್ಗೆ ಬರ್ತಕ್ಕಂಥದ್ದು. ಅದನ್ನು ಮಾಡಿ ನೀವು ಕಂಟಿನ್ಯೂ ಮಾಡಿ ಇಲ್ಲೇ ಬಾಕಿ ಆಗ್ತದೆ. ಮುಂದೆ ಇವರು ಪ್ರಿಯಾಂಕ ಅವ್ರದೇ ಜಾಸ್ತಿ. ಮುಂದೆ ಹೋಗ್ಲಿ. ನೀವು ಯಾವತ್ತು ಸಿದ್ದು ಸೌದಿ ಅವರೇ ನೋಡಿ, ಅವರು ಕನ್ನಡಿಗರೇ, ನೇಕಾರು ಕನ್ನಡಿಗರೇ, ನಿಮ್ಗೂ ಕೊಟ್ಟಿದ್ದೀವಿ. ಇದು ಸಿದ್ದು ಸೌದಿ ಅವರೇ ನೀವೇ ಮಾಡಿರಿ. ಬಜೆಟ್ ಅಲ್ಲೂ ಕೂಡ ಅಧ್ಯಕ್ಷರೇ, ಬಜೆಟ್ ಅಲ್ಲಿ ಪ್ರತಿಯೊಂದರಲ್ಲೂ ಕೂಡ ನೀವು ಎದ್ದೌಟ್ರಿ ಆಗಡೆ. ಬಜೆಟ್ ಅಲ್ಲಿ ಪ್ರತಿಯೊಂದು ಸರಿ ಕೂಡ ಸುಮಾರು 41ಕ್ಕೂ ಬಾರಿ ಹೆಚ್ಚು ಸರಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ.